ಅಂದಾಗೆ ನಾನು ಇವತ್ತು ಯಾವ ತರ ಮೂವಿನ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಇದೊಂದು ಹಾರರ್ ಝೋಂಬಿ ಮೂವಿ. ಅಂದಾಗೆ ಈ ಮೂವಿ ನೇಮ್ ಬಂದ್ಬಿಟ್ಟು ದ ಎಲಿಕ್ಸರ್ ಅಂತ. ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಿಲ್ಲ ಸೀದಾ ಮೇನ್ ಸ್ಟೋರಿ ಕಡೆಗೆ ಹೋಗ್ಬೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊತೀನಿ. ಆದ್ರೆ ಒಂದು ಲೈಕ್ ಅನ್ನ ಕೊಡಿ, ಫೋರ್ಸ್ ಅನ್ನ ಮಾಡೋದಿಲ್ಲ. ಇನಿವೆ ಕತೆ ಒಳಗಡೆ ಹೋಗೋಣ. ಮೊದಲನೇ ಸೀನ್ ಅಲ್ಲಿ ತೋರಿಸ್ತಾರೆ ನಿಂಗ್ಸೆ ಅನ್ನೋ ಒಬ್ಬ ಹುಡುಗಿನ. ಅಂದಾಗೆ ಇವಳು ಹಳ್ಳಿ ಮದುವೆಗೆ ಬಂದಿರ್ತಾಳೆ. ಬಂದಂತವಳು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ. ಇದ್ದಕ್ಕಿದ್ದಾಗೆ ಇವಳಿಗೆ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಇವಳ ಬಾಯ್ ಫ್ರೆಂಡ್ ಇವಳನ್ನ ಮೀಟ್ ಅನ್ನ ಮಾಡೋದಕ್ಕೆ ಬಂದಿರ್ತಾನೆ. ಅಂದಾಗೆ ಇವನ ಹೆಸರು ರೇಮನ್ ಅಂತ. ಇವಳಿಗೆ ಇವನ್ ಮೇಲೆ ಯಾಕೆ ಕೋಪ ಬಂತಪ್ಪ ಅಂದ್ರೆ ಇವರ ಇಬ್ರು ಮದುವೆನ ಯಾವಾಗ್ಲೂ ಕೂಡ ಒಂದು ಕೆಲಸದ ನೆಪವನ್ನ ಹೇಳ್ಬಿಟ್ಟು ಮುಂದಕ್ಕೆ ಆಗ್ತಾ ಇರ್ತಾನೆ. ಅದಕ್ಕೇನೆ ಇವಳು ಈಗ ಇವನ ಹತ್ರ ಮಾತಾಡೋಕೆ ಇಷ್ಟವನ್ನ ಪಡ್ತಿರೋದಿಲ್ಲ. ಅಂದಾಗೆ ಇವನು ಕೂಡ ಹೇಗೋ ಮಾಡಿ ಅವಳನ್ನ ಸಮಾಧಾನವನ್ನ ಮಾಡ್ತಾನೆ. ಸಮಾಧಾನವನ್ನು ಮಾಡಿ ನಾವು ಆದಷ್ಟು ಬೇಗ ಮದುವೆ ಕೂಡ ಆಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಒಂದು ಬೈಕ್ ಅನ್ನ ತಗೊಂಡು ಹಿಂಗೇನೆ ಬೈಕ್ ಅನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಇವನ ಹಿಂದೆ ಒಂದು ಗಾಡಿ ಬಂದ್ಬಿಟ್ಟು ಇನ್ನೊಂದು ಗಾಡಿಗೆ ಗುದ್ಬಿಡುತ್ತೆ. ಹಿಂಗೇನೆ ಅಲ್ಲಿರುವಂತ ಮದುವೆ ಜನರೆಲ್ಲ ಯಾವನೋ ಒಂದು ಬೇಕೋಫ ಲೋಫರ್ ಅಯ್ಯೋರ್ಗಿ ನನ್ನ ಮಗ ಅಂತ ಹೇಳ್ಬಿಟ್ಟು ಬೈಕೊಂಡು ಆ ಡೋರ್ ಅನ್ನ ತೆಗೆದಾಗ ಗೊತ್ತಾಗುತ್ತೆ ಅಲ್ಲೊಂದು ಝೋಂಬಿ ಕೂತಿರೋದು. ಹಿಂಗೇನೆ ನೋಡ್ತಿದ್ದಂಗೆನೆ ಆ ತೆಗ್ದಂತ ಅಂದ್ರೆ ಡೋರ್ ತೆಗ್ದಂತ ವ್ಯಕ್ತಿಯ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತೆ ಅದೊಂದು ಝೋಂಬಿ. ಇದರಿಂದ ಕತೆ 5 ಗಂಟೆ ಹಿಂದಕ್ಕೆ ಹೋಗುತ್ತೆ. ಇಲ್ಲೊಂದು ಮೆಡಿಕಲ್ ಫ್ಯಾಕ್ಟರಿಯಲ್ಲಿ ಎಲಿಕ್ಸರ್ ಅನ್ನೋ ಒಂದು ಔಷಧಿಯನ್ನು ತಯಾರಿಸ್ಬಿಟ್ಟು ಅಲ್ಲಿರುವಂತ ಮ್ಯಾನೇಜರ್ ಇದನ್ನ ಡೆಲಿವರಿಯನ್ನ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ವರ್ಕರ್ ಗೆ ಕೊಟ್ಟು ಕಳಿಸ್ತಾನೆ. ಅದೇ ರೀತಿ ಆ ವರ್ಕರ್ ಡೆಲಿವರಿ ಬಾಯ್ ಗೆ ತಂದು ಕೊಡ್ತಾನೆ. ಆ ಡೆಲಿವರಿ ಬಾಯ್ ಕೂಡ ಆ ಮನೆಗೆ ತಗೊಂಡೋಗಿ ತಲುಪಿಸ್ತಾನೆ. ಅಂದಾಗೆ ನಮ್ಗೆ ಇನ್ನೊಂದು ಕಡೆ ತೋರಿಸ್ತಾರೆ. ಇಲ್ಲಿ ನಮ್ಗೆ ರೂಡಿ, ನೀಸ್ ಮತ್ತೆ ರಿಯಾನ್ ಅನ್ನೋ 3 ಜನ ವ್ಯಕ್ತಿಗಳನ್ನ ತೋರಿಸ್ತಾರೆ. ಅಂದಾಗೆ ಇವರಿಬ್ರು ಸಹ ಗಂಡ ಹೆಂಡತಿ, ಇವರಿಬ್ರು ಮಧ್ಯೆ ಏನು ಸಹ ಸರಿ ಇರೋದಿಲ್ಲ. ಅದೇನು ಅಂತ ಮುಂದೆ ನೋಡೋಣ. ಈಗ ನಮ್ಮ ಗ್ರಾಸ್ ಡೆಲಿವರಿಯನ್ನು ತಗೊಂಡ ಅಲ್ವಾ, ಅದನ್ನ ಸ್ಯಾಂಪಲ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕಿದ್ದಾಗಿ ಕುಡ್ದು ಬಿಡ್ತಾನೆ. ಅವನ ವೈಫ್ ಕೂಡ ಕೇಳ್ತಾಳೆ ಏನ್ ಮಾಡ್ಕೊಂಡ್ರಿ ನೀವು ಅಂತ. ಅವಾಗ ಅವನು ಕೂಡ ಕೇಳ್ತಾನೆ ಜಸ್ಟ್ ಸ್ಯಾಂಪಲ್ ಅಂತ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅಂತ ಇವರಿಬ್ರು ಸಹ ಗಂಡ ಹೆಂಡತಿ. ಅಂದಾಗೆ ಅವಳ ನೇಮ್ ಬಂದ್ಬಿಟ್ಟು ಕರೀನಾ ಅಂತ ಹೇಳ್ಬಿಟ್ಟು ಇವ್ ನಮ್ಮ ಗ್ರಾಸ್ ಮಗಳ ವಯಸ್ಸಿನ ಹುಡುಗಿನೇ ಮದುವೆನ ಆಗಿರ್ತಾನೆ ಕೂಡ. ಈಗ ನಮ್ಮ ನಿಸ್ ಮತ್ತೆ ಅವರ ಟೀಮು ಎಲ್ಲರೂ ಕೂಡ ನಮ್ಮ ಗ್ಲಾಸ್ ಮನೆಗೆ ಬಂದ್ಬಿಟ್ಟಿದೆ. ನಮ್ಮ ನೀಸ್ಗೆ ಕರೀನಾನ ಮಾತಾಡ್ಸಕ್ಕೆ ಚೂರು ಕೂಡ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಅದ್ರಲ್ಲೂ ಇವರ ಡ್ಯಾಡಿನೇ ಅವಳು ಮದುವೆ ಆಗಿರೋ ಕಾರಣ. ಅದಾದ್ಮೇಲೆ ನಮ್ಗೆ ಇದೇ ಮನೆಯಲ್ಲಿ ಬ್ಯಾಂಗ್ ಅನ್ನೋ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ತೋರಿಸ್ತಾರೆ. ಅಂದಾಗೆ ನಮ್ಮ ರಿಯಾನ್ ಹೋಗ್ಬಿಟ್ಟು ಅವರ ಮಾಮ ಆಗ್ಬಿಟ್ಟಿರ್ತಾನೆ ಕೂಡ. ಹಿಂಗೇನೆ ಅವರು ಸಹ ಗೇಮ್ ಅನ್ನ ಆಡ್ತಾ ಇರ್ಬೇಕಾದ್ರೆ ನಮ್ಗೆ ಇನ್ನೊಂದ್ ಕಡೆ ತೋರಿಸ್ತಾರೆ. ಗ್ರಾಸ್ ಇದಕ್ಕಿದ್ದಾಗೆ ಸ್ನಾನವನ್ನು ಮಾಡಿ ಬರೋಷ್ಟರಲ್ಲಿ ಅವನು ಹೆಂಗಾಗಿ ಕಾಣಿಸ್ತಾ ಇರ್ತಾನೆ ಅಂದ್ರೆ ಯಾವುದೇ ಬಿಳಿ ಕೂದಲು ಇಲ್ಲ, ಏನು ಕೂಡ ಇರೋದೇ ಇಲ್ಲ, ಪೂರ್ತಿಯಾಗಿ ಹೆಂಗಾಗಿ ಕಾಣಿಸ್ತಾ ಇರ್ತಾನೆ ಕೂಡ. ನಮ್ಮ ರೂಢಿ ಮತ್ತೆ ನಿಸ್ ಮಾತಾಡ್ತಾ ಇರೋದ್ರಲ್ಲಿ ಗೊತ್ತಾಗ್ತಾ ಇದೆ ಇವರಿಬ್ರು ಸಹ ಆಸ್ತಿ ಹಂಚಿಕೆಗೆ ಬಂದಿರೋದು ಕೂಡ ಅಂತ. ಅಂದಾಗೆ ಇವನು ಪೇಪರ್ ಅನ್ನು ಕೂಡ ರೆಡಿಯನ್ನ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ಈ ಆಸ್ತಿ ಭಾಗ ಆಗ್ತಾ ಇದೆ ಅಂತ. ಇವರಿಗೆ ತುಂಬಾನೇ ಖುಷಿ ಆಗ್ತಾ ಇದೆ ಕೂಡ. ಈಗೇನು ಖುಷಿ ಆಗ್ತಾ ಇರ್ಬೇಕಾದ್ರೆ ಈಗ ಮತ್ತೆ ಗ್ರಾಸ್ ಅದಕ್ಕೆ ಬರುತ್ತೆ. ಗ್ರಾಸ್ ಅವನ ವೈಫ್ ಕರೀನಾಗೆ ಬಂದು ಅವನ ಫೇಸ್ ಅನ್ನು ತೋರಿಸಿದ ತಕ್ಷಣ ನಮ್ಮ ಕರೀನಾಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅವನ ಮುಖದಲ್ಲಿ ಒಂದು ಬಿಳಿ ಕೂದಲಿಲ್ಲ, ಅವನು ಕನ್ನಡದನ್ನು ಕೂಡ ಹಾಕಿಲ್ಲ, ಪೂರ್ತಿಯಾಗಿ ಹೆಂಗಾಗಿ ಕಾಣ್ತಾ ಇದ್ದಾನೆ. ಅದನ್ನ ಹೇಳಿದ ತಕ್ಷಣ ಇವ್ರಿಗೂ ತುಂಬಾನೇ ಖುಷಿ ಆಗ್ಬಿಟ್ಟು ಇಬ್ರು ಸಹ ಸಂತೋಷವಾಗಿ ರೊಮ್ಯಾನ್ಸ್ ಎಲ್ಲ ಮಾಡೋಕೆ ಶುರುವನ್ನ ಮಾಡ್ಕೊಬಿಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ನಮ್ಮ ಗ್ರಾಸ್ ಇದ್ದಂತವನು ಹಾಲಿಗೆ ಬರ್ತಾನೆ. ಹಾಲಿಗೆ ಬಂದು ಹೇಳ್ತಾನೆ ನಾನು ಈ ತರ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರೆಲ್ಲರಿಗೂ ಕೂಡ ಶಾಕ್ ಅನ್ನ ಕೊಡ್ತಾನೆ. ಅದೇನಪ್ಪಾ ಅಂದ್ರೆ ನಾನು ಇನ್ಮೇಲಿಂದ ಈ ಫ್ಯಾಕ್ಟ್ರಿನ ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ, ಮಾರೋಕ್ಕೂ ಸಹ ಹೋಗೋದಿಲ್ಲ. ಇನ್ಮೇಲಿಂದ ನಾನೇ ಈ ಫ್ಯಾಕ್ಟ್ರಿನ ನೋಡ್ಕೊಂತೀನಿ. ಯಾಕೆ ಅಂದ್ರೆ ನಾನು ಈಗ ಹೆಂಗಾಗಿ ಕಾಣ್ತಾ ಇದ್ದೀನಿ ಹಂಗಾಗಿನೇ ನಾನು ಯಾವ್ದೇ ಕಾರಣಕ್ಕೂ ಈ ಫ್ಯಾಕ್ಟ್ರಿನ ಯಾರಿಗೂ ಕೂಡ ಮಾರೋದು ಇಲ್ಲ ಅಂತಿದ್ದಂಗೆನೆ ಎಲ್ಲರಿಗೂ ಕೂಡ ಸಿಟ್ಟು ಬಂದ್ಬಿಡುತ್ತೆ. ಅದ್ರಲ್ಲೂ ಸಹ ಬೇಜಾರು ಕೂಡ ಆಗ್ಬಿಡುತ್ತೆ ಕೂಡ. ಈಗ ಇವನು ಕೂಡ ಹೇಳ್ತಾ ಇದ್ದಾನೆ ನನ್ಗೆ ಒಂದು ಔಷಧಿ ಸಿಕ್ತು, ಅದ್ರಿಂದನೇ ನಾನು ಈ ತರ ಹೆಂಗಾಗಿ ಕಾಣೋದಕ್ಕೆ ಆಯ್ತು ಕೂಡ ಅಂತ ಹೇಳ್ಬಿಟ್ಟು ಆ ಬಾಟ್ಲ್ ಅನ್ನು ಕೂಡ ತೆಗೆದು ತೋರಿಸ್ತಾನೆ. ಐ ಲವ್ ಇಟ್, ಇನ್ಮೇಲಿಂದ ಯಾರು ಕೂಡ ವಯಸ್ಸಾದ ರೀತಿ ಕಾಣೋದಿಲ್ಲ, ಇಡೀ ಪ್ರಪಂಚದಲ್ಲೆಲ್ಲ ಹೆಂಗಾಗಿನೇ ಕಾಣಿಸ್ತಾರೆ, ಇದು ನನ್ನ ಒಂದು ಆಸೆ ಕೂಡ ಅಂತಾನು ಕೂಡ ಹೇಳ್ತಾನೆ. ಆದ್ರೆ ನಮ್ಮ ನಿಸ್ಗೆ ಇದು ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಆಸ್ತಿ ಪಾಲು ಬೇಕು ಅಂತ ಹೇಳ್ಬಿಟ್ಟು ಇದಕ್ಕಿದಾಗೆ ಗಲಾಟೆಯನ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದ್ರಲ್ಲೂ ಇವಳು ಆಸ್ತಿ ಯಾಕೆ ಇಷ್ಟೊಂದು ಫೋರ್ಸ್ ಅನ್ನ ಮಾಡಿ ಕೇಳ್ತಾ ಇದ್ದಾಳೆ ಅಂದ್ರೆ ಇವಳು ಆ ರೂಢಿ ಜೊತೆ ಡೈವರ್ಸ್ ಅನ್ನ ಕೇಳಿದಾಳೆ. ಹಂಗಾಗಿನೇ ಇವಳು ಓನ್ ಬಿಸ್ನೆಸ್ ಅನ್ನ ಮಾಡೋದಕ್ಕೋಸ್ಕರ ಈ ಆಸ್ತಿಯಲ್ಲಿ ಪಾಲನ್ನ ಕೇಳಿರೋದು ಅಷ್ಟೇನೆ. ಅವಾಗ್ಲೇ ಕೂಡ ಮಧ್ಯದಲ್ಲಿ ಕರೀನಾ ಬಂದಿದ್ಕೆ ಇವರು ಕೂಡ ಎಲ್ಲರೂ ಕೂಡ ದೊಡ್ಡ ಜಗಳ ಆಡೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡ್ತಾರೆ. ಹಿಂಗೆ ಆಡ್ತಾ ಇರ್ಬೇಕಾದ್ರೆ ನಮ್ಮ ಗ್ರಾಸ್ ಇದ್ದಂತವನು ಅದೊಂದು ತಂದಿದ್ದಂತ ಡಾಕ್ಯುಮೆಂಟ್ಸ್ ನ ಹರಿದ್ಬಿಡ್ತಾನೆ. ಹಂಗೆ ಹರಿದಂತವನ್ಗೆ ಇದಕ್ಕಿದ್ದಾಗೆ ಮೈಯಲ್ಲಿ ಏನೋ ಒಂದು ಚೇಂಜಸ್ ಕಾಣೋದಕ್ಕೆ ಶುರು ಆಗ್ಬಿಟ್ಟಿದೆ. ಹಿಂಗೇನೆ ಕಾಣ್ತಾ ಇರ್ಬೇಕಾದ್ರೆ ಇವನಿಗೂ ಕೂಡ ಹಿಂದ್ಗಡೆ ಏನೇನೋ ಕಾಣಿದ ತಕ್ಷಣ ಇದಕ್ಕಿದ್ದಂಗೆ ರಕ್ತವನ್ನ ವಾಮಿಟ್ ಅನ್ನ ಮಾಡ್ಬಿಡ್ತಾನೆ. ಇವ್ರಿಗೂ ಕೂಡ ಕೈಕಾಲೇ ಆಡೋದಿಲ್ಲ, ಏನಾಗ್ತಾ ಇದೆ ಇಲ್ಲಿ ಅಂತ ಗೊತ್ತಾಗ್ದಲೇ ಇದ್ದಾಗ ನಮ್ಮ
ಗ್ರಾಸ್ ಇದ್ದಂತವನು ಇದಕ್ಕಿದ್ದಾಗೆ ಪೂರ್ತಿಯಾಗಿ ವಾಮಿಟ್ ಅನ್ನ ಮಾಡ್ಬಿಟ್ಟು ಧ್ಯಾನ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಅವಾಗ ನಮ್ಮ ರೂಢಿ ಬಂದು ನೋಡ್ತಾನೆ, ಅವನು ಉಸಿರನ್ನೇ ಆಡ್ತಾ ಇರೋದಿಲ್ಲ, ಸತ್ತೋಗ್ಬಿಟ್ಟಿದ್ದಾನೆ. ಈಗ ಇವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದಕ್ಕಿದ್ದಾಗೆ ಆಂಬುಲೆನ್ಸ್ ಕರೀರಿ, ಹಾಸ್ಪಿಟಲ್ಗೆ ಫೋನ್ ಅನ್ನ ಮಾಡಿ ಅಂತ ಎಲ್ಲರೂ ಕೂಡ ಕೂಗಾಡಕ್ಕೆ ಶುರುವನ್ನ ಮಾಡ್ಕೋತಾರೆ. ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗ್ರಾಸ್ ಇದ್ದವನು ಇದಕ್ಕಿದ್ದಾಗೆ ನಿಂತ್ಕೊಂಡ್ಬಿಡ್ತಾನೆ. ಅದು ಝೋಂಬಿ ಆಗ್ಬಿಟ್ಟು ಹಿಂಗೇನೆ ಎಲ್ಲರನ್ನು ಕೂಡ ಇನ್ನೇನು ಕಚ್ಚಿ ಇನ್ಫೆಕ್ಷನ್ ಮಾಡ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಮನೆ ಕೆಲ್ಸದವನು ಬಂದ್ಬಿಡ್ತಾನೆ. ಆ ಮನೆ ಕೆಲ್ಸದವನು ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಡ್ರೈವರ್ ಕೂಡ ಬಂದಿದ್ ಕಾರಣ ಅವನ ಮೇಲೆ ಬಿದ್ದು ವಾಮಿಟ್ ಅನ್ನ ಮಾಡ್ಬಿಡ್ತಾನೆ. ಅಂದ್ರೆ ರಕ್ತವನ್ನ ವಾಮಿಟ್ ಅನ್ನ ಮಾಡ್ತಾನೆ. ಆ ವಾಮಿಟ್ ಮಾಡಿದಂತ ಬ್ಲಡ್ ನಮ್ಮ ಡ್ರೈವರ್ ಬಾಯೊಳಗೆ ಹೋಗ್ಬಿಡುತ್ತೆ. ಹಿಂಗೇನೆ ಡ್ರೈವರ್ ಬಾಯೊಳಗೆ ಹೋಯ್ತು ಅಲ್ವಾ, ಅವಾಗ ನಮ್ಮ ಬ್ಯಾಂಕ್ ಬಂದು ಅವನ್ನ ತಪ್ಪಿಸೋದಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಗ್ರಾಸ್ ನಮ್ಮ ಬ್ಯಾಂಕ್ ಮೇಲೆನೆ ಬಿದ್ಬಿಡ್ತಾನೆ. ಹಿಂಗೇನೆ ಬಿದ್ದಂತವನು ನಮ್ಮ ಬ್ಯಾಂಕು ಕೂಡ ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ದಲ್ಲ ಇದ್ದಾಗ ಕೈಯಲ್ಲಿ ಒಂದು ಆಟ ಸಾಮಾನದ ಗನ್ ಇರುತ್ತೆ. ಆ ಗನ್ ಅನ್ನ ತಗೊಂಡು ಮಿಸ್ ಆಗಿ ಫೈರ್ ಅನ್ನ ಮಾಡ್ಬಿಡ್ತಾನೆ. ಅಷ್ಟೇನೆ ಒಂದು ಬಾಣ ಹೋಗಿ ಅವನ ಹೆಡ್ಗೆನ ಹೊಡ್ಕೊಂಡು ಅವನು ಅಲ್ಲೇನೆ ಸತ್ತೋಗ್ಬಿಡ್ತಾನೆ. ನಮ್ಮ ಕರೀನ ಅಂತೂ ತುಂಬಾನೇ ಅಳೋಕೆ ಶುರುವನ್ನ ಮಾಡ್ತಾಳೆ. ಈಗ ನಮ್ಮ ಡ್ರೈವರ್ ಇದ್ದಂತವನು ರೂಢಿ ಹತ್ರಕ್ಕೆ ಹೇಳ್ಬಿಟ್ಟು ನಾನು ಅರ್ಜೆಂಟ್ ಆಗಿ ಪೊಲೀಸನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಅಂದಾಗಿ ಇವನಿಂದಾನೇ ಕತೆ ಪೂರ್ತಿ ತಿರ್ಗೋದು ಕೂಡ. ಈಗ ನಮ್ಮ ಬ್ಯಾಂಕ್ ಇದ್ದವನು ಇದಕ್ಕಿದಾಗೆ ಓಡ್ ಬಂದ್ಬಿಟ್ಟು ಕಾರ್ನ ಒಳಗೆ ಕುತ್ಕೊಂಡು ಸಿಕ್ಕಾಪಟ್ಟೆ ಹತ್ಬಿಡ್ತಾನೆ. ಯಾಕೆ ಅಂತಂದ್ರೆ ಇವನಿಗೆ ಅವ್ರ ಅಪ್ಪ ಇವನ ಕೈಯಿಂದಾನೆ ಸತ್ತೋಗಿದ್ದು ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದೇ ರೀತಿ ನಿನ್ಸ್ ಕೂಡ ಇವನ ಜೊತೆಗೆ ಬಂದು ಕಾರಲ್ಲಿ ಹೇಳ್ತಾ ಇದ್ದಾಳೆ, ಸಮಾಧಾನ ಕೂಡ ಮಾಡ್ತಾ ಇದ್ದಾಳೆ ಕೂಡ, ಅದೇನು ಬೇಕು ಅಂತ ಆಗಿದ್ದಲ್ಲ, ಅಕಸ್ಮಾತ್ ಆಗಿ ಆಗಿದ್ದು ಬಿಟ್ಟಾಕ್ಬಿಡು ಅದನ್ನ ಅಂತ. ಈಗ ಇಲ್ಲಿ ಮನೆಯಲ್ಲಿ ಇದ್ರು ಅಲ್ವಾ, ಅಲ್ಲಿ ಒಂದು ಝೋಂಬಿ ಕಚ್ಚಿತ್ತು ಅಲ್ವಾ ಮನೆ ಆಳಿಗೆ, ಅವನು ಕೂಡ ಎದ್ಬಿಟ್ಟು ಎಲ್ಲರ ಮೇಲೆ ಸಹ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಬಿಟ್ಟಿದ್ದಾನೆ. ಹಿಂಗೇನೆ ಅಟ್ಯಾಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ರೂಢಿ ಕೂಡ ತಡಿತಾ ಇದ್ದಾನೆ. ಆದ್ರೆ ಇದಕ್ಕಿದ್ದಾಗೆ ಅಡ್ಡ ಬಂದಂತ ಒಂದು ಹಿಮ ಅನ್ನೋ ಹುಡುಗಿ ಮೇಲೂ ಕೂಡ ಕಚ್ಚಿ ಅವಳನ್ನು ಕೂಡ ಇನ್ಫೆಕ್ಟ್ ಅನ್ನ ಮಾಡ್ಬಿಡ್ತಾನೆ. ಇವರು ಕೂಡ ಕಾರಲ್ಲಿ ಕೂತಿದ್ರು ಅಲ್ವಾ, ಕಾರಲ್ಲಿ ಕೂತಿದ್ದಾಗ ನಮ್ಮ ಬ್ಯಾಂಕ್ ಕನ್ನಡಿಯಲ್ಲಿ ನೋಡ್ತಾನೆ ಯಾವ್ದೋ ಒಂದು ಹುಡುಗಿ ಇನ್ನೊಬ್ಬನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇರೋದನ್ನ ಅದನ್ನ ನೋಡ್ಬಿಟ್ಟು ನಮ್ಮ ನೀನ್ಸ್ಗೆ ಹೇಳ್ತಾಳೆ ನೋಡು ಏನಾಯ್ತು ಅಂತ. ಆವಾಗ ಬಂದು ನೋಡಿದ್ರೆ ಇನ್ನೊಂದು ಝೋಂಬಿ ಬಂದ್ಬಿಟ್ಟು ಇನ್ನೊಬ್ಬನ ಕಚ್ಚಿ ತಿಂತಾ ಇದೆ. ಹಿಂಗೇನೆ ನೋಡ್ದಂತ ಇವಳಿಗೂ ಸಹ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು ಇನ್ನೇನು ಓಡೋಗ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಅವಳು ಕೂಡ ಅಟ್ಯಾಕ್ ಅನ್ನ ಮಾಡಕ್ ಬಂದ್ಬಿಡ್ತಾಳೆ. ಅಷ್ಟೊತ್ತಿಗೆ ನಮ್ಮ ಬ್ಯಾಂಕ್ ಬಂದಂತವನು ಅದನ್ನ ಕಾಲಿಂದಾನೇ ಗುದ್ದಿ ಅದ್ರ ಕಾಲನ್ನೇ ಕಿಲ್ ಅನ್ನ ಮಾಡ್ಬಿಡ್ತಾನೆ. ಅಷ್ಟೊತ್ತಿಗೆ ಇವರು ಕೂಡ ಮನೆಯಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ, ರೂಢಿ ಮತ್ತೆ ಅವರ ಟೀಮು. ಅದಲ್ಲದೆ ಇವರು ಕೂಡ ಈ ಮನೆ ಒಳಗೆ ಬಂದ್ಬಿಟ್ಟಿದ್ದಾರೆ. ಅವ್ರನ್ನ ಹುಡ್ಕೊಂಡು ಬಂದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ, ಎಲ್ಲರೂ ಸಹ ತಪ್ಪಿಸ್ಕೊಂಡಿರ್ತಾರೆ. ಇವರು ಕೂಡ ಈಗ ಇಲ್ಲಿಂದ ಆದಷ್ಟು ಬೇಗ ಹೊರಡ್ಬೇಕು ಅಂತ ಕೂಡ ಕಾಲ್ ಹತ್ರಕ್ಕೆ ಬಂದು ನೋಡ್ತಾರೆ. ಆದ್ರೆ ಆ ಇನ್ನೊಂದು ಝೋಂಬಿ ಆಗಿತ್ತು ಅಲ್ವಾ, ಕಾಲನ್ನ ಮುರಿದಿದ್ರು ಅಲ್ವಾ, ಅದು ಕಾಲ್ ಇಲ್ದಾನೆ ಹಂಗೇನೆ ಇವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಅದಲ್ಲದೆ ಇನ್ನು 3 ಝೋಂಬಿಗಳು ಅಡ್ಡ ಬಂದಿದ್ರಿಂದ ಇವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ನಮ್ಮ ಪೊಲೀಸ್ ಸ್ಟೇಷನ್ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದ ಅಲ್ವಾ ಡ್ರೈವರ್, ಅವನು ಕೂಡ ಇನ್ಫೆಕ್ಟ್ ಆಗ್ತಾ ಇದ್ದಾನೆ. ಯಾಕೆಂದ್ರೆ ಬ್ಲಡ್ ಅವನ ಬಾಯೊಳಗೆ ಹೋಯ್ತು ಅಲ್ವಾ, ಅದರ ಪ್ರಭಾವನೇ ಇದು. ಹಿಂಗೇನೆ ಅವನು ಇನ್ಫೆಕ್ಟ್ ಆಗೋದಕ್ಕೆ ಶುರು ಆದಾಗ ಅವನು ಕಾರ್ ಹೆಂಗೆಂಗೋ ದಿಕ್ ತಪ್ಪಿ ಇಲ್ಲಿಗೆ ಬಂದು ಗುದ್ಬಿಟ್ಟಿರೋದು. ಈಗ ಪ್ರೆಸೆಂಟ್ ಗೆ ಬರ್ತೆ ಕತೆ ಕೂಡ. ಅಂದ್ರೆ ರೂಢಿ ಮತ್ತೆ ಅವರೆಲ್ಲ ತಪ್ಪಿಸ್ಕೊಂಡಿದ್ರು ಅಲ್ವಾ ಟೀಮು, ಅವ್ರು ತಪ್ಪಿಸ್ಕೊಂಡು ಒಂದು ಹೊಲದೊಳಗೆ ಬಂದಿದ್ದಾರೆ. ಅಲ್ಲೊಂದು ಗಾಡಿನ ನೋಡ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾರೆ, ಅದಕ್ಕೆ ಇರೋದಿಲ್ಲ. ಹಂಗೇನೆ ನೋಡ್ತಾ ಇರ್ಬೇಕಾದ್ರೆ ಅವ್ರು ಇನ್ನೊಂದು ಝೋಂಬಿ ಹಿಂಬಾಲಿಸ್ಕೊಂಡು ಬಂದ್ಬಿಟ್ಟಿದೆ. ಇವರು ಕೂಡ ಅದು ಝೋಂಬಿಗೆ ಕಾಣ್ದೇ ಇರೋ ರೀತಿ ಬಚ್ಚಿಟ್ಕೊಂಡಿರ್ತಾರೆ. ಇನ್ನೇನು ತಪ್ಪಿಸ್ಕೋಬೇಕು ಅನ್ನೋಷ್ಟ್ರಲ್ಲಿ ನಮ್ಮ ರೂಢಿಯ ಫೋನ್ ಇದಕ್ಕಿದ್ದಾಗೆ ರಿಂಗ್ ಆಗ್ಬಿಡುತ್ತೆ. ಅಷ್ಟೇನಾ ಝೋಂಬಿಗೆ ಕೇಳಿಸಿದ ತಕ್ಷಣ ಇವರ ಮೇಲೆನೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರುತ್ತೆ. ಅಷ್ಟೇ ಅಲ್ಲಲ್ಲ ಇವ್ರು ಕೂಡ ತಪ್ಪಿಸ್ಕೋತಾರೆ. ಹಿಂಗೆ ತಪ್ಪಿಸ್ಕೊಂತ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಮಳೆ ಬಂದ್ಬಿಡುತ್ತೆ. ಆ ಝೋಂಬಿ ಕೂಡ ಇದಕ್ಕಿದ್ದಾಗೆ ತುಂಬಾನೇ ಶಾಂತವಾಗಿರುತ್ತೆ. ಇವರು ಕೂಡ ಇದೇ ಟೈಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ನಮ್ಮ ನೀನ್ಸಿ ಫೋನ್ ಅನ್ನ ಮಾಡಿ ಕೇಳ್ತಾ ಇದಾರೆ, ನೀವು ಎಲ್ಲಿದ್ದೀರಾ ಅಂತ. ಅದಕ್ಕೆ ಅವನಿದ್ದವನು ನಾವು ಒಂದು ಶೆಫ್ ಹೌಸ್ಗೆ ಹೋಗ್ತಾ ಇದೀವಿ, ನೀವು ಕೂಡ ಅಲ್ಲಿಗೆನೆ ಬನ್ನಿ ಅಂತ ಫೋನ್ ಅಲ್ಲಿ ಹೇಳ್ಬಿಡ್ತಾನೆ. ಅದೇ ರೀತಿ ಇವಳು ಕೂಡ ಎಲ್ಲಿದೆ ಅಂತ ಗೊತ್ತಿದ್ದವರು ಸಹ ಹುಡ್ಕೊಂಡು ಓಡೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಸರಿ ಓಕೆ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ಬಿಟ್ಟು ಆ ಶೆಫ್ ಹೌಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವರು ಕೂಡ ಇಲ್ಲಿಗೆ ಬರ್ತಾರೆ ಶೆಫ್ ಹೌಸ್ಗೆ. ಹಿಂಗೇನೆ ಬಂದಂತವ್ರು ನೋಡ್ತಾರೆ ಅಲ್ಲಿ ಪೂರ್ತಿಯಾಗಿ ಪೂರ್ತಿಯಾಗಿ ಝೋಂಬಿಗಳಾಗಿ ಎಲ್ಲರನ್ನು ಕೂಡ ತಿಂತಾ ಇದಾವೆ. ಹಿಂಗೇನೆ ಇವರು ಕೂಡ ಇವ್ರನ್ನ ನೋಡ್ಬಿಟ್ಟು ನಿಧಾನವಾಗಿ ಒಳಗೆ ಹೋಗೋದಕ್ಕೆ ಹೋಗ್ತಾರೆ. ಆದ್ರೆ ಮನೆ ಕೆಲಸದವ್ರನ್ನ ಮಾತ್ರ ಒಂದು ಝೋಂಬಿ ಕಚ್ಬಿಟ್ಟು ಇನ್ಫೆಕ್ಟ್ ಅನ್ನ ಮಾಡ್ಬಿಡುತ್ತೆ. ಇವರು ಕೂಡ ಗೇಟ್ ಅನ್ನ ಹಾಕೊಂಡು ಮನೆ ಒಳಗೆ ಹೋಗ್ತಾರೆ. ಹಂಗಾಗಿ ಝೋಂಬಿಗಳು ಯಾವ ಕೂಡ ಮನೆ ಒಳಗೆ ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ಮನೆ ಕೆಲಸದವ್ರು ಮಾತ್ರ ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ಬಿಡ್ತವೆ. ಈಗ ಇವರು ಕೂಡ ಆ ಮನೆ ಎಲ್ಲಿದೆ ಅಂತ ಹುಡ್ಕೊಂಡು ಬಂದಿದ್ದಾರೆ. ಹಿಂಗೇನೆ ಬಂದಂತವ್ರು ನೋಡ್ತಾ ಇದಾರೆ ಆ ಮನೆ ಪೂರ್ತಿಯಾಗಿ ಝೋಂಬಿಗಳೇ ತುಂಬಿದಾವೆ, ಯಾರು ಕೂಡ ಮನುಷ್ಯರೇ ಇಲ್ಲ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಇವರು ಕೂಡ ನೋಡ್ತಾ ಇದಾರೆ. ಅದೇ ಟೈಮ್ಗೆ ನಿನ್ಸ್ ಕೂಡ ಫೋನ್ ಅನ್ನ ಮಾಡ್ತಾಳೆ, ನೀವು ಎಲ್ಲಿದ್ದೀರಾ ಅಂತ. ನಾವು ಇದೇ ಮನೆ ಒಳಗಿದೀವಿ ಅಂತ ಹೇಳಿದಾಗ ಇವಳು ಕೂಡ ನಾವು ಕಾರಲ್ಲಿ ಇದೀವಿ, ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಹೆಂಗ್
ಬರೋದು ಅಂತ ಹೇಳ್ಬಿಟ್ಟು ಕೇಳಿದಾಗ ನಾನು ಆರನನ್ನ ಮಾಡ್ತೀನಿ ಅದೇ ಕಾರು ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಜೋರಾಗಿ ಆರನನ್ನ ಮಾಡ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಎಲ್ಲಾ ಜೋಂಬಿಗಳು ಕೂಡ ಅವು ಕಾರ್ ಹಿಂದೆನೆ ಫಾಲೋ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತವೆ. ಎಲ್ಲಾ ಜೋಂಬಿಗಳು ಕೂಡ ಆ ಕಾರನ್ನೇ ಫಾಲೋ ಅನ್ನ ಮಾಡ್ಕೊಂಡು ಹೋಗ್ತವೆ. ಆಗ ಇವ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ. ಅವಾಗ ನಮ್ಮ ರೂಢಿದು ಅಂತ ಒಂದು ಕಾರನ್ನ ತೋರಿಸ್ಬಿಟ್ಟು ನಾವು ಅದರಿಂದ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಕಾರ ಹತ್ರಕ್ಕೆ ತುಂಬಾ ನಿಧಾನವಾಗಿ ಬರೋದಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಉಳಿದಿದ್ದಂತ ಜೋಂಬಿಗಳು ಕೂಡ ಎದ್ದು ನಿಂತ್ಕೊಂಡಿರ್ತವೆ ಕೂಡ. ಇವ್ರು ಕೂಡ ಬಂದು ನೋಡ್ತಾರೆ ಆ ಗಾಡಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಆ ಕಾರು ಸ್ಟಾರ್ಟೇ ಆಗೋದಿಲ್ಲ. ಅದೇ ಟೈಮ್ಗೆ ಇನ್ನೊಂದು ಜೋಂಬಿ ಇವ್ರನ್ನೇ ಹಿಂಬಾಲಿಸ್ಕೊಂಡು ಬರುತ್ತೆ. ಹಿಂಗೆ ಹಿಂಬಾಲಿಸ್ಕೊಂಡು ಬಂದಂತವ್ರು ಇವ್ರು ಒಂದು ಮನೆ ಸಿಕ್ತು ಅಂತ ಹೇಳ್ಬಿಟ್ಟು ಮನೆ ಒಳಗೆ ಹೋಗ್ತಾರೆ. ಆದ್ರೆ ನಮ್ಮ ರೂಢಿ ಮಾತ್ರ ಆ ಒಂದು ಜೋಂಬಿನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಕಡೆನೆ ಉಳ್ಕೋತಾನೆ. ಅದಾಗಿ ತುಂಬಾ ಹೊತ್ತಾದ್ಮೇಲೆ ಅವನು ಕೂಡ ಮನೆ ಒಳಗೆ ಬರ್ತಾನೆ. ಆದ್ರೆ ಪೂರ್ತಿಯಾಗಿ ಬ್ಲಡ್ ಅನ್ನೇ ತುಂಬಿಕೊಂಡು ಬಂದಿರ್ತಾನೆ ಕೂಡ ಬಂದ್ಬಿಟ್ಟಿರ್ತಾನೆ. ಇವ್ರು ಕೂಡ ನಾವು ಬಿಟ್ಟು ಬರಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಮಾಡೋದಕ್ಕೆ ಹೋದಾಗ ಬ್ಯಾಂಕ್ ಮತ್ತೆ ನಿನ್ಸಿ ಇದಕ್ಕಿದಾಗಿ ಕಾರು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಹಿಂಗೇನೆ ಪೂರ್ತಿಯಾಗಿ ಪಲ್ಟಿ ಹೊಡೆದಂತ ಕಾರು ಹೊಲದೊಳಗೆ ಬಿದ್ದೋಗ್ಬಿಡುತ್ತೆ. ಅದನ್ನ ನೋಡಿದಂತ ಒಬ್ಬ ಟೆಂಪೋ ಡ್ರೈವರ್ ಏನಾಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿಯಾಗಿ ಇಳಿದ್ಬಿಟ್ಟು ಇವ್ರನ್ನ ಸೇವನ್ನ ಮಾಡೋದಕ್ಕೆ ಇಳಿದು ಬರ್ತಾನೆ. ಹಿಂಗೇನೆ ಇಳಿದು ಬಂದಂತವನು ಆದ್ರೆ ಈ ಕಾರನ್ನ ಫಾಲೋ ಮಾಡ್ತಾ ಇದ್ವಲ್ಲ ಆ ಜೋಂಬಿಗಳು ಇನ್ನೇನು ಇವ್ರ ಹತ್ರಕ್ಕೆ ಬಂದ್ಬಿಟ್ಟಿದಾವೆ. ಆ ಟೆಂಪೋ ಅಲ್ಲಿ ಇದ್ದಂತ ಎಲ್ಲಾ ಜನನು ಕೂಡ ಕಚ್ಚಿ ಇನ್ಫೆಕ್ಟ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡ್ತವೆ. ಪೂರ್ತಿಯಾಗಿ ಅಲ್ಲಿರುವಂತ ಮಕ್ಕಳು ಕೂಡ ಎಲ್ಲಾನು ಕೂಡ ಇನ್ಫೆಕ್ಟ್ ಅನ್ನ ಮಾಡ್ಬಿಡ್ತವೆ. ಆದ್ರೆ ಡ್ರೈವರ್ ಮಾತ್ರ ನಾನು ಅವ್ರನ್ನ ಕಾಪಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರೆ ಇವರಿಬ್ರು ಮಾತ್ರ ನಾನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇವರು ಸಹ ಆಚೆಗೆ ಬಂದ್ಬಿಡ್ತಾರೆ. ಆದ್ರೆ ಎಲ್ಲಾ ಜೋಂಬಿಗಳು ಕೂಡ ಆ ಟೆಂಪೋ ಇದ್ದಂತ ಎಲ್ಲಾ ಜನನು ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ಬಿಡ್ತವೆ ಕೂಡ. ಈಗ ಮತ್ತೆ ನಮ್ಮ ರೂಢಿ ಟೀಮ್ ಹತ್ರಕ್ಕೆ ಬರುತ್ತೆ. ಇವನು ಪೂರ್ತಿಯಾಗಿ ಬ್ಲಡ್ ಅನ್ನ ಆಗಿರೋದನ್ನ ನೋಡಿದಂತ ನಮ್ಮ ಕರೀನಾ ಅವನ ಬ್ಲಡ್ ಅನ್ನ ಹೊಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆಯನ್ನ ತರೋದಕ್ಕೆ ಒಳಗೆ ಹೋಗ್ತಾಳೆ. ಅದೇ ಟೈಮ್ಗೆ ಇವನಿಗೂ ಕೂಡ ಗೊತ್ತಾಗುತ್ತೆ ಒಂದು ಜೋಂಬಿ ಕಚ್ಚಿರೋದು. ಈಗ ಇವನು ಕೂಡ ಅವನ ಮಗನ ಹತ್ರಕ್ಕೆ ರಿಯಾನ್ ಹತ್ರಕ್ಕೆ ಬಂದು ಹೇಳ್ತಾನೆ, ನಾನು ಇನ್ಮೇಲಿಂದ ನಾನು ಇರೋದಿಲ್ಲ, ನೀನು ನಿಮ್ಮ ಅಮ್ಮನನ್ನ ನೀನೇ ರಕ್ಷಣೆಯನ್ನ ಮಾಡ್ಬೇಕು, ನಾನು ನಿಮ್ಮ ಅಮ್ಮನ ತುಂಬಾನೇ ಇಷ್ಟಪಡ್ತೀನಿ, ಹಾಗೇನೆ ನಿನ್ನೂ ಕೂಡ ಅಂತ ಹೇಳ್ತಾ ಇದ್ದಾನೆ. ಹಿಂಗೇನೆ ಹೇಳ್ತಾ ಇರ್ಬೇಕಾದ್ರೆ ಕರೀನಾಗೆ ತುಂಬಾನೇ ಡೌಟ್ ಬಂದು ಆಚೆಗೆ ಬಂದು ನೋಡಿದ್ರೆ ಅವನು ಪೂರ್ತಿಯಾಗಿ ಜೋಂಬಿ ಆಗ್ಬಿಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಅವನು ಇವಳ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾನೆ. ಹಿಂಗೇನೆ ಅಟ್ಯಾಕ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಇವಳು ಒಂದು ಗ್ಲಾಸ್ ಅನ್ನ ತಗೊಂಡು ಹೊಡೆದು ಅವನಿಗೆ ಒಂದು ರೂಮ್ ಒಳಗೆ ಹೋಗಿ ಔಸ್ಕೊಂಡ್ಬಿಡ್ತಾಳೆ. ಹಿಂಗೇನೆ ಔಸ್ಕೊಂಡಂತವಳು ಅವನು ಕೂಡ ಬಾಗ್ಲನ್ನ ತುಂಬಾನೇ ತೂಗಾಡಿದ್ರಿಂದ ಜೋರಾಗಿ ಬಂದ್ಬಿಟ್ಟು ಒಂದು ಆರೆಗೆ ಬಂದು ಅವನ ಹೊಟ್ಟೆಯನ್ನ ಚುಚ್ಕೊಂಡ್ಬಿಡ್ತಾನೆ. ಇವಳು ಕೂಡ ಇದೇ ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಬಾಗ್ಲನ್ನ ಹಾಕೊಂಡು ಆಚೆಗೆ ಬರ್ತಾಳೆ. ಈಗ ನಮ್ಗೆ ಒಂದು ಪೊಲೀಸ್ ಸ್ಟೇಷನ್ ಅನ್ನ ತೋರಿಸ್ತಾರೆ. ಇಲ್ಲಿ ಯಾವ್ದೋ ಒಂದು ಫಂಕ್ಷನ್ ಗೆ ತುಂಬಾನೇ ಪಟಾಕಿಗಳನ್ನ ತಗೊಂಡು ಇರಿಸಿದ್ದಾರೆ. ಹಿಂಗೇನೆ ತಗೊಂಡು ಇರಿಸಿರೋ ಜಾಗಕ್ಕೆ ಇವರಿಬ್ರು ಸಹ ಬಂದ್ಬಿಟ್ಟು ಅಲ್ಲಿ ಎಲ್ಲರೂ ಕೂಡ ಮಾನ್ಸ್ಟರ್ ಆಗಿ ಮನುಷ್ಯನ ಕಚ್ಚಿ ತಿಂದು ಸಾಯಿಸ್ತಾ ಇದಾರೆ. ಪ್ಲೀಸ್ ಹೆಲ್ಪ್ ಮೀ ಅಂತ ಕೇಳ್ಕೊತಾ ಇದಾರೆ. ಅವ್ರು ಕೂಡ ಕಾಮ್ ಡೌನ್ ಪ್ಲೀಸ್, ಸಮಾಧಾನವಾಗಿರಿ ಅಂತ ಹೇಳ್ತಾ ಇದಾರೆ. ಅದಲ್ಲದೆ ನಮ್ಮ ರೆಹಮಾನ್ ಕೂಡ ಇಲ್ಲ ಇದ್ದಾನೆ. ಏಕೆಂದ್ರೆ ಅವನು ಪೊಲೀಸ್ ಆಫೀಸರ್ ಅಲ್ವಾ, ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲ್ಸಕ್ಕೂ ಕೂಡ ಇರ್ತಾನೆ ಕೂಡ. ಹಿಂಗೇನೆ ಇವ್ರು ಕೂಡ ಕಾಮ್ ಡೌನ್ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬಂದು ಹೇಳ್ತಾನೆ, ಸರ್ ಎಲ್ಲರೂ ಕೂಡ ಮಾಸ್ಟರ್ ಆಗಿ ಅವ್ರವ್ರನ್ನೇ ತಿನ್ಕೊಂಡು ಸಾಯ್ತಾ ಇದ್ರೆ ನೀವು ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ನಮ್ಗೆ ಹಿಂಗೇನೆ ಕರೀನಾ ಇರುವಂತ ಮನೆಗೆ ನಿಂಗ್ಸಿ ಕೂಡ ಬಂದ್ಬಿಡ್ತಾಳೆ. ಹಿಂಗೇನೆ ಬಂದು ನೋಡ್ತಾಳೆ ಇವರಿಬ್ರು ಸಹ ಜೋಂಬಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಚಾಕುನ ಇಟ್ಕೊಂಡು ನೋಡ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಇವರಿಬ್ರು ಸಹ ಮಾಮೂಲಿ ಮನುಷ್ಯರೇ ಅಂತ. ಈಗ ಮತ್ತೆ ನಮ್ಮ ಪೊಲೀಸ್ನವ್ರ ಹತ್ರಕ್ಕೆ ಬರುತ್ತೆ. ಇವ್ರು ಕೂಡ ಏನಾಗಿರ್ಬಹುದು ಅಂತ ಹೇಳ್ಬಿಟ್ಟು ಮುಂದೆ ಒಂದು ನೋಡಿದಾಗ ಪೂರ್ತಿಯಾಗಿ ಜೋಂಬಿಗಳ ಆಗಿರುವಂತ ಮನುಷ್ಯರನ್ನ ನೋಡ್ತಾರೆ. ಅವ್ರು ಕೂಡ ಇವ್ರನ್ನ ನೋಡ್ತಿದ್ದಂಗೆ ಇವ್ರ ಕಡೆಗೆ ಬರೋಕೆ ಶುರು ಮಾಡ್ಬಿಡ್ತವೆ. ಇವ್ರು ಕೂಡ ತುಂಬಾನೇ ಕಂಟ್ರೋಲ್ ಅನ್ನ ಮಾಡ್ತಾರೆ. ಆದ್ರೆ ಆಗೋದಿಲ್ಲ. ಎಲ್ಲ ಜೋಂಬಿಗಳು ಕೂಡ ಬಂದು ಇವ್ರನ್ನ ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ಬಿಡ್ತವೆ. ಯಾವ ಕೂಡ ಉಳ್ಸೋದೇ ಇಲ್ಲ ಇವ್ರನ್ನ. ಅವಾಗ ಮತ್ತೆ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ನಿಂಗ್ಸಿ ಫೋನ್ ಅನ್ನ ಮಾಡಿದಾಳೆ. ಆದ್ರೆ ರೇಹಮಾನ್ಗೆ ಇಲ್ಲಿ ಏನ್ ನಡೀತೈತೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಅಂಕಲ್ ಆಂಟಿ ಎಲ್ಲರೂ ಕೂಡ ಸತ್ತೋಗ್ಬಿಡ್ರು ಅಂತ ತುಂಬಾ ಫೀಲ್ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ನಾನು ಬರ್ತೀನಿ ಆದಷ್ಟು ಬೇಗ, ನೀನೇನು ಸಹ ಭಯವನ್ನ ಪಡ್ಕೋಬೇಡ ಅಂತ ಹೇಳ್ಬಿಟ್ಟು ಇವನು ಇದಕ್ಕಿದಾಗೆ ಫೋನ್ ನ ಕಟ್ ಮಾಡ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಆಫೀಸರ್ ತಪ್ಪಿಸ್ಕೊಂಡು ಬರ್ತಾ ಇದ್ದಾನೆ. ಅವನ ಹಾಗೆ ಬಂದಂತ ಪೊಲೀಸ್ ಆಫೀಸರ್ನ ಇವರು ಕೂಡ ಪೊಲೀಸ್ ಸ್ಟೇಷನ್ ಒಳಗೆ ಕರ್ಕೊಂಡು ಆ ಬಾಗ್ಲನ್ನ ಮುಚ್ಚಿಬಿಡ್ತಾರೆ. ಹೀಗೇನೆ ಕರ್ಕೊಂಡು ಬಂದಂತ ಪೊಲೀಸರು ಇದಕ್ಕಿದ್ದಾಗಿ ಜೋಂಬಿಯಾಗಿ ಕನ್ವರ್ಟ್ ಆಗೋಕೆ ಶುರುವನ್ನ ಮಾಡ್ಬಿಡ್ತಾನೆ. ಅವನನ್ನ ತಡೆಯೋದಕ್ಕೆ ಹೋದಂತ ರೇಹಮಾನ್ ಕೂಡ ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಅವನ್ನ ಕೆಳಗೆ ಬೀಳಿಸ್ಬಿಡ್ತಾನೆ. ಅವಾಗ ನಮ್ಮ ಬ್ಯಾಂಕ್ ಹೇಳ್ತಾನೆ ಎಕ್ಸ್ಟ್ರಾ ಫೋರ್ಸ್ ಅನ್ನ ಕರ್ಸು ಇಮಿಡಿಯೇಟ್ ಆಗಿ ಅಂತ. ಅದೇ ರೀತಿ ರೇಹಮಾನ್ ಕೂಡ ಹೋಗಿ ಫೋನ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಮಾಡ್ತಾನೆ. ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಪೊಲೀಸ್ ಜೋಂಬಿ ಇದಕ್ಕಿದ್ದಾಗೆ ಎದ್ದು ನಿಂತ್ಕೋತಾನೆ. ಹಿಂಗೇನೆ ಅವನಿಗೆ ಹೋಗ್ಬೇಕು ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ರೇಹಮಾನ್ ಸರ್ ಅಂತ ಕರೆದ್ಬಿಡ್ತಾನೆ. ಇವನ ಕಡೆಗೇನೆ ಆ ಜೋಂಬಿ ಬರೋದಕ್ಕೆ ಶುರು ಮಾಡ್ಬಿಡುತ್ತೆ. ಹಿಂಗೇನೆ ಇವ್ನಿಗೂ ಕೂಡ ಏನ್ ಮಾಡ್ಬೇಕು
ಅಂತ ಗೊತ್ತಾಗ್ತಾ ನಮ್ಮ ಬ್ಯಾಂಗ್ ಅವನ ಹತ್ರ ಇದ್ದಂತ ಒಂದು ಗನ್ ಅನ್ನ ತಗೊಂಡು ಶೂಟ್ ಅನ್ನ ಮಾಡ್ಬಿಡ್ತಾನೆ. ಹಿಂಗೇನು ಶೂಟ್ ಅನ್ನ ಮಾಡಿದಾಗ ನಮ್ಮ ರೇಮನ್ ಹೇಳ್ತಾನೆ, ಯಾಕೆ ಶೂಟ್ ಮಾಡಿದೆ, ನೀನೊಂದು ಮರ್ಡರ್ ಅನ್ನ ಮಾಡಿದ್ಯಾ ಈಗ ಅಂತ ಹೇಳ್ತಾ ಇರ್ಬೇಕಾದ್ರೆ ಬ್ಯಾಂಕ್ ಕೂಡ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ದಾನೆ. ಸರ್ ನಿಮ್ಮನ್ನೇ ಸಾಯಿಸ್ಬಿಡೋನು ಅಂತ ಹಿಂಗೇನು ಹೇಳ್ತಾ ಇರ್ಬೇಕಾದ್ರೆ ಆ ಝೋಂಬಿ ಮತ್ತೆ ನಿಂತ್ಕೊಬಿಡುತ್ತೆ. ಅಷ್ಟೇನೆ ನಮ್ಮ ರೇಹಮಾನ್ನೇ ಈಗ ಸಾಯಿಸೋದಕ್ಕೆ ಬರುತ್ತೆ. ಅವನು ಕೂಡ ಹೇಗೋ ಮಾಡಿ ಏನೇನೋ ಸರ್ಕಸ್ ಅನ್ನ ಮಾಡಿ ಆ ಒಂದು ಸೆಲ್ ಒಳಗೆ ಆ ಝೋಂಬಿನ ಹಾಕ್ಬಿಡ್ತಾನೆ. ಅಷ್ಟೊತ್ತಿಗೆ ನೋಡಿದ್ರೆ ಇದ್ದ ಬದ ಪೂರ್ತಿಯಾಗಿ ಪೊಲೀಸ್ ಸ್ಟೇಷನ್ ಸುತ್ತ ಸರೌಂಡಿಗೆ ಝೋಂಬಿಗಳು ತುಂಬಾನೇ ಆಡ್ಕೊಂಡ್ಬಿಟ್ಟಿದಾವೆ. ಅದು ಎಣ್ಸಕ್ ಆಗದಿರೋ ಅಷ್ಟು. ಹಿಂಗೇನೆ ಈ ಬ್ಯಾಂಕ್ ಮತ್ತೆ ನಿಸ್ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕು. ಒಂದು ಫೋನ್ ಬರುತ್ತೆ, ಅದು ಬೇರೆ ಯಾರ್ದಲ್ಲ ಕರೀನದೇ ಫೋನ್ ಆಗಿರುತ್ತೆ ಕೂಡ. ಹಿಂಗೇನೆ ಬಂದಂತ ಫೋನ್ ಅನ್ನ ಇವಳು ಕೂಡ ಎತ್ಕೊಂಡು ಮಾತಾಡ್ತಾಳೆ. ಈಗ ವಿಷಯವನ್ನ ಎಲ್ಲಾ ಕೂಡ ಹೇಳ್ತಾಳೆ. ರೂಢಿ ಪೂರ್ತಿಯಾಗಿ ಝೋಂಬಿಯಾಗಿ ಸತ್ತೋಗ್ಬಿಟ್ಟ, ಅವಾಗ ಪೂರ್ತಿಯಾಗಿ ಸತ್ತೋಗ್ಬಿಟ್ಟ. ಈಗ ನಮ್ಮ ಹತ್ರ ಇರೋದು ಒಂದು ರಿಯಾನ್ ಮಾತ್ರ, ಅವ್ನ ಕೈಗೆ ಫೋನ್ ಕೊಡ್ತೀನಿ ಮಾತಾಡು ಅಂತ ಹೇಳಿದಾಗ ಇವಳು ಕೂಡ ಕೊಟ್ಟಿದ ತಕ್ಷಣ ತುಂಬಾನೇ ಹತ್ಬಿಡ್ತಾಳೆ. ಹಿಂಗೇನೆ ಹತ್ತಂತವಳು, ನೀನು ಅವಳ ಜೊತೆ ಇದೆಯಲ್ವಾ ಕರೀನಾ ಜೊತೆ ಅಂತ ಕೇಳ್ತಾಳೆ. ಹೌದು ಅಂತ ಹೇಳ್ಬಿಟ್ಟು ಇವಳು ಕೂಡ ಸಮಾಧಾನ ಆಗ್ತಾಳೆ. ಅಷ್ಟೊತ್ತಿಗೆ ನಮ್ಮ ಕರೀನಾ ಕೂಡ ಹೇಳ್ತಾಳೆ, ನಾವು ಒಂದು ಮನೆಯಲ್ಲಿ ಇದೀವಿ, ನಾವು ಸೇಫ್ ಆಗಿ ಇದೀವಿ, ನೀವು ತುಂಬಾ ಸೇಫ್ ಆಗಿ ಇರಿ ಅಂತ ಹೇಳ್ಬಿಟ್ಟು ಕಾಲನ್ನ ಕಟ್ ಮಾಡ್ಬಿಡ್ತಾರೆ. ಅಂದಾಗೆ ಇದು ನಿಂಗ್ಸಿಯ ಮನೆ ಆಗಿರುತ್ತೆ ಕೂಡ. ಇವಳು ಕೂಡ ಏನನ್ನ ಮಾಡ್ಬೇಕು ಅಂತಾನು ಗೊತ್ತಾಗ್ದಲ್ಲೇ ಕೂತ್ಕೊಂಡಿರ್ತಾಳೆ. ಆದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ನೋಡಿದ್ರೆ ಪೂರ್ತಿಯಾಗಿ ಝೋಂಬಿಗಳೆಲ್ಲ ಹೊಡ್ಕೊಂಡು ಒಳಗೆ ಬರೋದಕ್ಕೆ ಶುರುವನ್ನ ಮಾಡ್ತವೆ. ಅವಾಗ ಇವನು ಕೂಡ ರೇಮನ್ ಕೂಡ ಒಂದು ಎಕ್ಸ್ಟ್ರಾ ಫೋರ್ಸ್ ಅನ್ನ ಕರೆದಿದ್ದಲ್ವಾ, ಅದೇ ಪೊಲೀಸ್ ಫೋರ್ಸ್, ಅದನ್ನ ಕೂಡ ಕರೆದಂತ ಆ ಎಕ್ಸ್ಟ್ರಾ ಫೋರ್ಸ್ ಕೂಡ ಇದ್ದಕ್ಕಿದ್ದಾಗಿ ಝೋಂಬಿಸ್ ಗಳಿಗೆನೆ ಆಹಾರ ಆಗಿ ಹೋಗ್ಬಿಟ್ಟಿದಾವೆ. ಝೋಂಬಿಸ್ ಗಳು ಎಲ್ಲ ಕೂಡ ಅವ್ರನ್ನ ಕೂಡ ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ಬಿಟ್ಟಿದಾವೆ. ಈಗ ಮತ್ತೆ ನಮ್ಮ ನಿಸ್ ಕರೀನಾಗೆ ಫೋನ್ ಅನ್ನ ಮಾಡ್ಬಿಟ್ಟಿದ್ದಾಳೆ. ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ. ಅಂದಾಗೆ ಇವರ ಈ ಮಧ್ಯೆ ಇದ್ದಂತ ಕೋಪ ದ್ವೇಷ ಎಲ್ಲ ಕೂಡ ಕಮ್ಮಿ ಆಗ್ಬಿಟ್ಟಿದೆ ಕೂಡ. ಅಂದಾಗೆ ನಮ್ಮ ಕರೀನಾ ಕೂಡ ಹೇಳ್ತಾ ಇದ್ದಾಳೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ, ನೀವು ತುಂಬಾ ಸೇಫ್ ಆಗಿ ಇರಿ, ನಾವು ಆದಷ್ಟು ಬೇಗ ಭೇಟಿಯನ್ನ ಆಗೋಣ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಕರೀನಾ ಕೂಡ ಒಂದು ಕನ್ಕ್ಲೂಷನ್ ಅನ್ನ ಕೊಡ್ತಾಳೆ, ನಾನು ನಿನ್ನ ಫಾದರ್ ಅನ್ನ ಇಷ್ಟಪಟ್ಟೆ ಮದುವೆ ಆಗಿದ್ದು, ಆಸ್ತಿಗೋಸ್ಕರ ನಾನು ಯಾವತ್ತೂ ಕೂಡ ಮದುವೆ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ತಾಳೆ. ರೇಹಮಾನ್ ಮತ್ತೆ ಬ್ಯಾಂಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಟೆರೆಸ್ಗೆ ಹೋಗಿ ಕೂತ್ಕೊಂಡಾಗ ಇದಕ್ಕಿದ್ದಾಗೆ ದರ್ಗಾದಲ್ಲಿ ನಮಾಜ್ ಮಾಡೋದು ಕೇಳಿಸುತ್ತೆ. ಅದನ್ನ ಕೇಳಿಸಿದಂತ ತಕ್ಷಣನೇ ಇದಕ್ಕಿದ್ದಾಗೆ ಝೋಂಬಿಸ್ ಗಳೆಲ್ಲ ಕೂಡ ಅಲ್ಲಿಗೆ ಹೋಗೋದಕ್ಕೆ ಶುರುವನ್ನ ಮಾಡ್ಕೊಂತವೆ. ಅವಾಗ ನಮ್ಮ ರೇಹಮಾನ್ಗೆ ಒಂದು ಐಡಿಯಾ ಹೊಳೆಯುತ್ತೆ. ಅದೇನಪ್ಪ ಅಂದ್ರೆ ಪಟಾಕಿನ ತಗೊಂಡು ಬಂದು ಅದನ್ನ ಅಂಟಿಸಿ ಬೇರೆ ಜಾಗಕ್ಕೆ ಬಿಟ್ಬಿಡ್ತಾನೆ. ಆವಾಗ ಝೋಂಬಿಸ್ ಗಳೆಲ್ಲ ಎದ್ನೋ ಪಿನ್ನೋ ಅಂತ ಹೇಳ್ಬಿಟ್ಟು ಅದೇ ಜಾಗಕ್ಕೆ ಹೋಗ್ತವೆ. ಈಗ ನೈಟ್ ಆಗ್ಬಿಟ್ಟಿರುತ್ತೆ. ಈಗ ಇವರಿಗೆ ಒಂದು ಐಡಿಯಾ ಹೊಳೆದಿತ್ತು ಅಲ್ವಾ, ಆ ಐಡಿಯಾನೇ ಫಾಲೋ ಅನ್ನ ಮಾಡ್ಕೊಂಡು ಹೊಳೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾರೆ. ಆ ಐಡಿಯಾ ಬೇರೆ ಏನೂ ಅಲ್ಲ, ಇಲ್ಲಿರುವಂತ ಎಲ್ಲಾ ಪಟಾಕಿಗಳನ್ನ ತಗೊಂಡು ಒಂದೊಂದು ಕಡೆಗೆ ಸಿಡ್ಸ್ಕೊಂಡು ನಾವು ಇಲ್ಲಿಂದ ಆರಾಮ್ಸಾಗಿ ಎಸ್ಕೇಪ್ ಆಗೋದು ಅಂತ. ಈಗ ನಮ್ಮ ರೇಹಮಾನ್ ಕೂಡ ಹೇಳ್ತಾ ಇದ್ದಾನೆ, ನಾವು ಆದಷ್ಟು ಬೇಗ ಬರ್ತಾ ಇದೀವಿ, ನೀವು ಎಲ್ಲಿದ್ದೀರೋ ಅಲ್ಲೇನೆ ಇರಿ, ನಾವು ಬರ್ತಾ ಇದೀವಿ ಅಂತ. ಆದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಸುತ್ತ ಪೂರ್ತಿಯಾಗಿ ಎಣ್ಸೋಕ್ ಆಗದಿರೋಷ್ಟು ಝೋಂಬಿಸ್ ಗಳು ತುಂಬ್ಕೊಂಡ್ಬಿಟ್ಟಿದಾವೆ. ಈಗ ಇವರು ಕೂಡ ತುಂಬಾನೇ ಉಪಾಯ ಮಾಡ್ಕೊಂಡು ಅಲ್ಲಿರುವಂತ ಪಟಾಕಿಗಳನ್ನೆಲ್ಲ ಅಂಟಿಸ್ಕೊಂಡು ಆಚೆಗೆ ಬರೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಆಚೆಗೆ ಬರ್ತಾರೆ ಕೂಡ. ಹಿಂಗೇನೆ ಆಚೆಗೆ ಬಂದಂತವ್ರು ಯಾವ್ದೋ ಒಂದು ಝೋಂಬಿ ಇದ್ದಕ್ಕಿದ್ದಾಗೆ ಇವ್ರನ್ನ ನೋಡ್ಬಿಟ್ಟು ಅಂತ ಜೋರಾಗಿ ಕಿರ್ಚಿಕೊಂಡು ಇವ್ರ ಹತ್ರಕ್ಕೆ ಬರೋದಕ್ಕೆ ಬಂದ್ಬಿಡುತ್ತೆ. ಆದ್ರೆ ಇವರು ಕೂಡ ಶೂಟ್ ಅನ್ನ ಮಾಡ್ತಾರೆ, ಬಟ್ ಆದ್ರೆ ಏನು ಸಹ ವರ್ಕೌಟ್ ಆಗೋದೇ ಇಲ್ಲ. ಹಿಂಗೇನೆ ಬಂದಂತ ಒಂದು ಝೋಂಬಿಯಿಂದ ಅಲ್ಲಿರುವಂತ ಎಲ್ಲಾ ಝೋಂಬಿಸ್ ಗಳು ಕೂಡ ಇವ್ರ ಹತ್ರಕ್ಕೆ ಬಂದು ಮುತ್ಕೊಂಡ್ಬಿಡ್ತವೆ. ಇವ್ರ ಹತ್ರ ಶೀಲ್ಡ್ ಇದ್ದ ಕಾರಣ ಪೊಲೀಸ್ ಶೀಲ್ಡ್ ಸ್ವಲ್ಪ ತಕ್ಕ ಮಟ್ಟಿಗೆ ಕಂಟ್ರೋಲ್ ಅನ್ನ ಮಾಡಿರ್ತಾರೆ. ಆದ್ರೆ ಕಂಟ್ರೋಲ್ ಅನ್ನ ಮಾಡಕ್ ಆಗದಿರೋಷ್ಟು ತಪ್ಪು ಹೋಗ್ಬಿಟ್ಟಿರುತ್ತೆ. ಅದೇ ಟೈಮ್ಗೆ ಇಲ್ಲೂ ಕೂಡ ನಮ್ಮ ರೂಢಿ ಇದ್ದಂತವನು ಆ ಆರೆನ ಹೇಗಾದ್ರೂ ಮಾಡಿ ತಿಕ್ಕೊಂಡು ಆಚೆಗೆ ಬರೋಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಬಾಗಿಲನ್ನ ಬಡಿತಾ ಇರ್ಬೇಕಾದ್ರೆ ಆ ಮನೆ ಸುತ್ತ ಇದ್ದಂತ ಝೋಂಬಿಗಳು ಆ ಸೌಂಡ್ ಅನ್ನ ಕೇಳಿಸ್ಬಿಟ್ಟು ಇವ್ರ ಮನೆ ಬಂದು ಬಡಿಯೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಡ್ತವೆ. ಹಿಂಗೇನೆ ಇವ್ರು ಕೂಡ ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಓಡೋದಕ್ಕೆ ಶುರುವನ್ನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಮಳೆ ಬಂದ್ಬಿಡುತ್ತೆ. ಈಗ ನಮ್ಮ ರೆಹಮಾನ್ ಟೀಮ್ಗೆ ಗೊತ್ತಾಗಿದೆ ಇವ್ ಮಳೆ ನೋಡಿದ ತಕ್ಷಣ ಶಾಂತವಾಗ್ಬಿಡ್ತವೆ ಅಂತ. ಇವ್ರು ಕೂಡ ತುಂಬಾನೇ ಉಪಾಯ ಮಾಡ್ಕೊಂಡು ಅಲ್ಲಿಂದ ಆಚೆಗೆ ಬರ್ತಾರೆ. ಹಿಂಗೇನೆ ಆಚೆಗೆ ಬಂದಂತವ್ರು ಎಲ್ಲಿ ಹೋಗ್ಬೇಕು ಅಂತ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಶಿಫ್ಟ್ ಆಗ್ಬಿಡುತ್ತೆ. ಇಲ್ಲಿ ನಮ್ಮ ಕರೀನಾ ಟೀಮು ಹೇಗಾದ್ರೂ ಮಾಡಿ ಇಲ್ಲಿಂದ ನಾವು ತಪ್ಪಿಸ್ಕೋಬೇಕು ಅಂತ ಬಾಗ್ಲನ್ನ ತೆಗೆದು ನೋಡಿದ್ರೆ ಮಳೆ ಬರ್ತಿರೋ ಕಾರಣ ಶಾಂತವಾಗಿದ್ದಾವೆ. ಇವ್ರಿಗೂ ಕೂಡ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಇದೇ ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ನಿಂಗ್ಸಿ ಹತ್ರ ಇದ್ದಂತ ಒಂದು ಸ್ಕೂಟಿಯನ್ನ ತಗೊಂಡು ಬಂದು ಸ್ಟಾರ್ಟ್ ಅನ್ನ ಮಾಡ್ಕೊಂಡು ಇನ್ನೇನು ಹೋಗಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ರೂಢಿ ಇದ್ದಂತವನು ಆ ಬಾಗ್ಲನ್ನ ಓಡ್ಕೊಂಡು ಆಚೆಗೆ ಬಂದು ಬಿದ್ಬಿಡ್ತಾನೆ. ಇವರು ಕೂಡ ಆ ಗಾಡಿ ಇನ್ನೇನು ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ
ಹೋಗ್ತಾ ಇರ್ಬೇಕಾದ್ರೆ ನಮ್ಮ ರೂಢಿ ಕೂಡ ಇದ್ದಂತವನು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರ್ತಾನೆ. ಬಟ್ ಇವರು ತುಂಬಾನೇ ಬುದ್ಧಿವಂತ ಆಗಿದ್ರಿಂದ ನಮ್ಮ ನಿಂಗ್ಸಿ ಆ ಗಾಡಿನ ತುಂಬಾನೇ ಸ್ಪೀಡ್ ಆಗಿ ಓಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇವರು ಕೂಡ ನಮ್ಮ ಪೊಲೀಸ್ ನಮ್ಮ ರೇಮನ್ ಟೀಮ್ ಕೂಡ ಇನ್ನೇನು ತಪ್ಪಿಸ್ಕೊಂಡ್ವಿ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಇದಕ್ಕಿದ್ದ ಮಳೆ ನಿಂತ್ಕೊಂಡ್ಬಿಡುತ್ತೆ. ಅಷ್ಟೇನ ಮತ್ತೆ ಎಲ್ಲ ಝೋಂಬಿಗಳು ಕೂಡ ಇವ್ರ ಮೇಲೆನೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬರ್ತವೆ. ಹಿಂಗೇನೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಬಂದಾಗ ನಮ್ಮ ನೀಸ್ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಏಕೆಂದ್ರೆ ಅವಳ ಗನ್ ಅಲ್ಲಿ ಬುಲೆಟ್ ಖಾಲಿ ಆದ ಕಾರಣ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಇನ್ನು ರೇಮನ್ ಮತ್ತೆ ಬ್ಯಾಂಗೋ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಸೆಟ್ಲ್ ಆಗ್ಬಿಡ್ತಾರೆ. ಈಗ ಇವ್ರಿಗೂ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ, ಇವ್ರಿಗೂ ಕೂಡ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆದ್ರೆ ನೀಸ್ ಮಾತ್ರ ಒಂದು ಟ್ರಕ್ ಅನ್ನ ಹತ್ತಿ ಕುತ್ಕೊಂಡ್ಬಿಡ್ತಾಳೆ. ಇವಳು ತುಂಬಾನೇ ಅಳೋಕೆ ಶುರುವನ್ನ ಮಾಡ್ಬಿಡ್ತಾಳೆ. ಆದ್ರೆ ಝೋಂಬೀಸ್ ಗಳೆಲ್ಲ ಮತ್ತೆ ಸುತ್ತುವರ್ಕೊಂಡ್ಬಿಡ್ತವೆ. ಗಾಡಿ ಒಳಗೆ ಏನು ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಗಾಡಿನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಕರೀನಾ ಟೀಮ್ ಕೂಡ ಗಾಡಿನ ತಗೊಬಂದು ಅದೇ ರೋಡ್ಗೆ ಸ್ಟಾಪ್ ಅನ್ನ ಮಾಡ್ಬಿಡ್ತವೆ. ಯಾಕೆಂದ್ರೆ ಅಲ್ಲಿ ಝೋಂಬಿಗಳು ಮುತ್ಕೊಂಡಿರೋದನ್ನ ನೋಡಿ ಅದೇ ಟೈಮ್ಗೆ ಒಂದು ಝೋಂಬಿ ನೋಡಿದ ಕಾರಣ ಎಲ್ಲಾ ಝೋಂಬಿಗಳು ಕೂಡ ಹತ್ತ ಕಡೆಗಿಂದ ಹೋಗಿ ಶುರುವನ್ನ ಮಾಡ್ತವೆ. ಆದ್ರೆ ನಮ್ಮ ನಿಲ್ಸಿದ್ದಂತವಳು ಒಂದು ರಾಕೆಟ್ ಅನ್ನ ಹಾರಿಸ್ಬಿಟ್ಟು ಅವುಗಳನ್ನೆಲ್ಲ ದಿಕ್ ತಪ್ಪೋ ರೀತಿ ಮಾಡಿ ಬೇರೆ ಕಡೆಗೆ ಸಾಗಾಕ್ಬಿಡ್ತಾಳೆ. ಈಗ ನಮ್ಮ ನಿಲ್ಸಿದ್ದಂತವಳು ಕೆಳಗೆ ಇಳಿದು ಬಂದ್ಬಿಟ್ಟು ಅವರ ಮಗನಾದಂತ ರಿಹಾನ್ನ ಎಲ್ಲರೂ ಕೂಡ ಭೇಟಿಯನ್ನ ಮಾಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಒಂದು ಹಿಂದ್ಗಡೆಯಿಂದ ಒಂದು ಝೋಂಬಿ ಬರೋದಕ್ಕೆ ಶುರು ಮಾಡ್ಬಿಡುತ್ತೆ. ಹಿಂಗೇನೆ ಬಂದಂತ ಝೋಂಬಿನ ಎಲ್ಲರೂ ಕೂಡ ತಡಿತಾ ಇರ್ಬೇಕಾದ್ರೆ ನಮ್ಮ ಕರೀನಾ ಕೈಯಲ್ಲಿ ಒಂದು ಕತ್ತಿ ಇದ್ದ ಕಾರಣ ಆ ಕತ್ತಿಯಿಂದ ಅವಳ ತಲೆಗೆನೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಈಗ ನಮ್ಮ ಕರೀನಾ ಇದ್ದಂತವಳು ಆ ಟ್ರಕ್ ಅನ್ನ ಓಡಿಸೋದಕ್ಕೆ ಗೊತ್ತಿರೋ ಕಾರಣ ಅವಳು ಕೂಡ ಗಾಡಿನ ತಗೊಂಡು ಹಸಿ ಬಂದಂತ ಎಲ್ಲಾ ಝೋಂಬಿಗಳನ್ನು ಕೂಡ ಕುಗ್ಗಿದ್ಕೊಂಡು ಹಿಂಗೇನೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಾಗೆ ಬ್ರೇಕ್ ಫೇಲ್ ಆಗಿರೋದು ಇಲ್ಲಿಗೆ ಗೊತ್ತಾಗುತ್ತೆ. ಹಂಗೇನೆ ಹೋದಂತವಳು ಪೊಲೀಸ್ ಸ್ಟೇಷನ್ ಒಳಗೆ ತಗೊಂಡೋಗಿ ಇಟ್ಬಿಡ್ತಾಳೆ. ಅದೇ ಟೈಮ್ಗೆ ಎಲ್ಲಾ ಝೋಂಬಿಗಳು ಕೂಡ ಆ ಹೊಡೆದೋಗಿರೋ ಗೋಡೆ ಒಳಗೇನೆ ಬರೋದಕ್ಕೆ ಶುರುವನ್ನ ಮಾಡ್ಕೊಂತವೆ. ಹಿಂಗೇನೆ ಬರ್ತಾ ಇರೋವಂತ ಝೋಂಬಿಗಳನ್ನೆಲ್ಲ ಎಲ್ಲರೂ ಕೂಡ ತಡಿತಾ ಇರ್ಬೇಕಾದ್ರೆ ನಮ್ಮ ಬ್ಯಾಂಕ್ ಕಾಲ್ ಮಾತ್ರ ಆ ಟ್ರಕ್ ಕುದ್ದಿದ ಕಾರಣ ಒಂದು ಕಬ್ಬಿಣದಕ್ಕೆ ಅಡಿಕೆ ಹೋಗಿ ಸಿಗಾಕೊಂಡ್ಬಿಡುತ್ತೆ. ಈಗ ನಮ್ಮ ಕರೀನಾಗೂ ಕೂಡ ಒಂದು ದಾರಿ ಸಿಕ್ಕಿರೋದು ಗೊತ್ತಾಗುತ್ತೆ ಕೂಡ. ಹಿಂಗೇನೆ ಇವಳು ಕೂಡ ನಾವು ಅರ್ಜೆಂಟ್ ಆಗಿ ಇಲ್ಲಿಂದ ಹೊರಡ್ಬೋದು, ನಂಗೆ ಒಂದು ದಾರಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆ ಬ್ಯಾಂಕ್ ನ ಹೇಗಾದ್ರೂ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಲನ್ನ ಬಿಡಿಸೋದಕ್ಕೆ ತುಂಬಾನೇ ಟ್ರೈ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅದು ಆಗ್ತಾನೆ ಇರೋದಿಲ್ಲ. ಹಿಂಗೇನೆ ಎಲ್ಲಾ ಝೋಂಬಿಗಳು ಕೂಡ ಪೊಲೀಸ್ ಸ್ಟೇಷನ್ ಸುತ್ತುವರ್ಕೊಂಡ್ಬಿಟ್ಟಿದ್ದಾವೆ. ಆದ್ರೂ ಕೂಡ ಒಳಗೂ ಬರೋಕೆ ಟ್ರೈ ಅನ್ನ ಮಾಡ್ತಾ ಇದ್ದಾವೆ. ಇವನು ಕೂಡ ನೀವಿಂದ ಹೊರಟೋಗ್ಬಿಡಿ, ನಾನು ಬದುಕೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ನಮ್ಮ ರೇಮನ್ ಅವನ ಗರ್ಲ್ ಫ್ರೆಂಡ್ ಅನ್ನ ಕಾಪಾಡೋದಕ್ಕೋಸ್ಕರ ಬಂದಂತ ಎಲ್ಲಾ ಝೋಂಬಿಗಳನ್ನು ಸುಡ್ತಾ ಇರ್ಬೇಕಾದ್ರೆ ಇವಳು ಮಿಸ್ ಆಗಿ ಆ ಸೆಲ್ ಒಳಗೆ ಇದ್ದಂತ ಝೋಂಬಿ ಕೈಯೇನೆ ಸಿಕ್ಬಿಡ್ತಾಳೆ. ಅವನು ಕೂಡ ಬೀಟ್ ಅನ್ನ ಮಾಡ್ಬಿಡ್ತಾನೆ, ಅಂದ್ರೆ ಕಚ್ಬಿಡ್ತಾನೆ. ಈಗ ಇವಳು ಕೂಡ ಝೋಂಬಿ ಆಗ್ತಾಳೆ. ಕಚ್ಚಿದಂತ ಅವಳು ನಮ್ಮ ರೇಹಮಾನ್ ತುಂಬಾನೇ ಕಾಪಾಡೋದಕ್ಕೆ ಹೋರಾಡ್ತಾನೆ. ಬಟ್ ಆದ್ರೆ ಏನು ಸಹ ಪ್ರಯೋಜನ ಆಗೋದಿಲ್ಲ. ಆದ್ರೆ ಇಲ್ಲಿ ಆಲ್ರೆಡಿ ಝೋಂಬಿಗಳೆಲ್ಲ ಬಂದ್ಬಿಟ್ಟು ಪೂರ್ತಿಯಾಗಿ ನಮ್ಮ ರೆಹಮಾನ್ ಮತ್ತೆ ನಿಂಗ್ಸಿನು ಕಚ್ಚಿ ಇನ್ಫೆಕ್ಷನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ರೆಹಮಾನ್ ತಂದಿದ್ದಂತ ಮದುವೆಗೆ ಅಂತ ತಂದಿದ್ದಂತ ಒಂದು ರಿಂಗ್ ಅನ್ನ ನಮ್ಮ ನಿಂಗ್ಸಿಗೆ ಹಾಕ್ಬಿಟ್ಟು ಅಲ್ಲೇನೆ ಮದುವೆ ಆಗ್ಬಿಟ್ಟು ಇಬ್ರು ಸಹ ಅಲ್ಲೇನೆ ಸತ್ತೋಗ್ಬಿಡ್ತಾರೆ. ಪಾಪ ಅನ್ಸ್ಬಿಡುತ್ತೆ. ಅದಾದ್ಮೇಲೆ ಇವ್ರು ಕೂಡ ಇಲ್ಲಿ ಝೋಂಬಿಗಳೆಲ್ಲ ಕೂಡ ಬರ್ತಾ ಇದಾವೆ. ಇವ್ರು ಕೂಡ ಬ್ಯಾಂಕ್ ಕಾಪಾಡೋಕೆ ಟ್ರೈ ಅನ್ನ ಮಾಡ್ತಾ ಇದಾರೆ. ಆದ್ರೆ ಆಗ್ತಿರೋದಿಲ್ಲ. ಅವಾಗ ನಮ್ಮ ಬ್ಯಾಂಕ್ ಒಂದು ಪಟಾಕಿಯನ್ನ ಹಚ್ಕೊಂಡು ನೀವಿಂದ ಹೊರಟೋಗಿ ನಾನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಎಲ್ಲಾರನ್ನೂ ಕೂಡ ಆಚೆಗೆ ಕಳಿಸ್ತಾನೆ. ಇವಳು ನಮ್ಮ ನಿಸಿದಂತೂ ತುಂಬಾನೇ ಹತ್ಬಿಡ್ತಾಳೆ ಅಲ್ಲೇ. ಇವನು ಕೂಡ ಒಂದು ಪಟಾಕಿಯನ್ನ ಇಟ್ಕೊಂಡು ಅಲ್ಲಿ ಬಂದಂತ ಝೋಂಬಿಗಳನ್ನ ಹೇಗಾದ್ರೂ ಮಾಡಿ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಟ್ರಕ್ ಇತ್ತಲ್ವಾ ಆ ಟ್ರಕ್ಕಿನ ಫ್ಯೂಯಲ್ ಟ್ಯಾಂಕಿಗೆ ಹಚ್ಚಿ ಬಿಟ್ಬಿಡ್ತಾನೆ. ಅದೇ ಟೈಮ್ಗೆ ಅದು ಕೂಡ ಬರ್ಸ್ಟ್ ಆಗಿ ಇಬ್ಬಂದ ಝೋಂಬಿಗಳೆಲ್ಲ ಸುಟ್ಟಿ ಬರ್ಸ್ಟ್ ಆಗಿ ಹೋಗ್ಬಿಡ್ತವೆ. ಇವರು ಕೂಡ ಹೇಗೋ ಮಾಡಿ ಅದ್ರೊಳಗಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇವರೇ 3 ಜನ ಈಗ ಉಳ್ಕೊಂಡಿರೋದು ಇದೊಂದು ಊರಿನಲ್ಲಿ ಅಂತ ಕಾಣುತ್ತೆ ಅಂತ ಅನ್ಸುತ್ತೆ ನನಗೆ. ಈಗ ಇವರು ಕೂಡ ಹೇಗೋ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಆಚೆಗೆ ಬರ್ತಾರೆ. ಆದ್ರೆ ಪೊಲೀಸ್ ಸ್ಟೇಷನ್ ಪೂರ್ತಿಯಾಗಿ ಬರ್ಸ್ಟ್ ಆಗಿದ್ ಕಾರಣ ಅಲ್ಲಿದ್ದಂತ ಎಲ್ಲಾ ಪಟಾಕಿಗಳು ಕೂಡ ಆ ಕಡೆ ಈ ಕಡೆ ಹೋಗೋಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದಾವೆ. ಈಗ ಇವರು 3 ಜನ ಕೂಡ ಹೇಗೋ ಮಾಡ್ಕೊಂಡು ಗಾಡಿ ಬಳಿಗೆ ಬರ್ತಾರೆ. ಆದ್ರೆ ಗಾಡಿ ಬಳಿಗೆ ಬರ್ತಾ ಇರ್ಬೇಕಾದ್ರೆ ನಮ್ಮ ನೀಸ್ಗೆ ಗೊತ್ತಾಗುತ್ತೆ ಒಂದು ಝೋಂಬಿ ಇವಳು ಕೂಡ ಕಚ್ಚಿರೋ ತರ. ಅವಾಗ ಇವಳು ಕೂಡ ಕೈಯನ್ನ ಎತ್ತಿ ನೋಡಿದಾಗ ಕಚ್ಚಿರೋದು ಗೊತ್ತಾಗುತ್ತೆ. ನಮ್ಮ ಕರೀನಾ ಅಂತೂ ತುಂಬಾನೇ ಹತ್ಬಿಡ್ತಾಳೆ. ಯಾಕೆಂದ್ರೆ ಇವರಿಬ್ರು ಸಹ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ತುಂಬಾ ವರ್ಷಗಳಿಂದ. ಅವಾಗ ನಮ್ಮ ನಿಲ್ಸಿದ್ದಂತಳು ನಮ್ಮ ರಿಯಾನ್ ಕರೆದು ಹೇಳ್ತಾಳೆ, ನೀನು ಇನ್ಮುಂದೆ ನಾನು ಕೂಡ ಇರೋದಿಲ್ಲ, ನೀನು ತುಂಬಾನೇ ಆಟವನ್ನ ಮಾಡ್ಬಾರ್ದು, ಇನ್ಮೇಲಿಂದ ಕರೀನಾ ಮೇಡಮ್ ಏನ್ ಹೇಳ್ತಾರೋ ಅದನ್ನೇ ನೀನು ಕೇಳ್ಬೇಕು, ನನ್ನ ಮರ್ತ್ ಬಿಡು ಅಂತ ಹೇಳ್ಬಿಟ್ಟು ತುಂಬಾನೇ ಹತ್ಬಿಡ್ತಾಳೆ. ಅವಾಗ ನಮ್ಮ ಕರೀನಾ ಕೂಡ ತುಂಬಾನೇ ಅಳ್ತಾಳೆ. ಆದ್ರೆ ನೀನು ಇಲ್ಲಿಂದ ರಿಯಾನ್ನ ಬೇಗನೆ ಕರ್ಕೊಂಡು ಹೋಗು, ನಮಗೆ ಅಳೋಕೆ ಎಲ್ಲ ಸೀನ್ ಇಲ್ಲ, ಬೇಗನೆ ಹೋಗು ಅಂತ ಹೇಳ್ಬಿಟ್ಟು ಅವಳನ್ನ ಕಳ್ಸೋದಕ್ಕೆ
ಹೋಗ್ತಾಳೆ. ಅದೇ ಟೈಮ್ಗೆ ನಮ್ಮ ಕರೀನಾ ಸೊಂಟದಲ್ಲಿ ಇದ್ದಂತ ಒಂದು ಗನ್ ಅನ್ನ ತಗೊಂಡ್ಬಿಡ್ತಾಳೆ. ಯಾಕೆ ಅಂತ ನಿಮ್ಗೆ ಮುದ್ದೆ ಗೊತ್ತಾಗುತ್ತೆ. ಹಿಂಗೆ ತಗೊಂಡಂತವಳು ಅವಳಿಗೆ ಅವಳೇನೆ ಸುಟ್ಕೊಂಡು ಸಾಯೋದಕ್ಕೆ ಹೋಗ್ತಾಳೆ ಅಷ್ಟೇನೆ. ಈಗ ಝೋಂಬಿಗಳು ಅಂದ್ರೆ ಉಳಿದಂತ ಝೋಂಬಿಗಳು ಬೆಂಕಿಯನ್ನು ಹಚ್ಕೊಂಡು ಬರ್ತಾ ಇದಾವೆ. ಇವಳು ಕೂಡ ನೀವಿಂದ ಹೊರಟೋಗಿ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿ ಕಳಿಸ್ತಾ ಇದ್ದಾಳೆ. ಈಗ ನಮ್ಮ ನಿಸಿದಂತವಳು ಒಂದು ಪಟಾಕಿನ ಕೈಯಲ್ಲಿ ಹಿಡ್ಕೊಂಡು ಅವನ್ನೆಲ್ಲ ಅಂದ್ರೆ ಝೋಂಬಿಗಳನ್ನೆಲ್ಲ ಅವಳ ಹಿಂದೆನೆ ಕರ್ಕೊಂಡು ಬರ್ತಾಳೆ. ಹಿಂಗೆ ಕರ್ಕೊಂಡು ಬಂದಂತವಳು ಇವಳು ಪೂರ್ತಿಯಾಗಿ ಝೋಂಬಿ ಆಗೋದಕ್ಕಿಂತ ಮುಂಚೆನೆ ಇವಳೇನೆ ಗನ್ ಅಲ್ಲಿ ಶೂಟ್ ಅನ್ನ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಈಗ ತುಂಬಾ ಹೊತ್ತಾಗ್ಬಿಡುತ್ತೆ. ಅಂದ್ರೆ ತುಂಬಾ ಹೊತ್ತಾಗುತ್ತೆ. ಅಂದ್ರೆ ಬೆಳಿಗ್ಗೆ ಆಗುತ್ತೆ. ಇನ್ನೇನೆ ಬೆಳಿಗ್ಗೆ ಆದಾಗ ನಮ್ಮ ಕರೀನಾ ರಿಯಾನ್ ಅನ್ನ ಕರ್ಕೊಂಡು ಸಿಟಿ ಕಡೆಗೆ ಸುಯಿ ಅಂತ ಹೋಗ್ತಾ ಇದ್ದಾಳೆ. ನೀನು ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಇನ್ನೊಂದು ಝೋಂಬಿ ಕೂಡ ಇವರನ್ನೇ ಫಾಲೋ ಅನ್ನ ಮಾಡ್ಕೊಂಡು ಹೋಗ್ತಾ ಇದೆ. ಅಂದಾಗೆ ಸಿಟಿಗೆ ಮತ್ತೆ ಝೋಂಬಿ ಕಾಟ ಶುರುವಾಗಿದೆ ಅಂತಾನೆ ಅರ್ಥ. ನಮಗೆ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತಾರೆ ಒಂದು ಓಲ್ಡ್ ಕಪಲ್ ಅನ್ನ. ಇವರಿಗೆ ಒಂದು ಕೊನೆ ಆಸೆ ಇರುತ್ತೆ. ಅದೇನಪ್ಪಾ ಅಂದ್ರೆ ನಾವು ಸಾಯೋದ್ರೊಳಗೆ ಒಂದ್ಸತಿನಾರು ಹಿಂಗಾಗಿ ಕಾಣ್ಬೇಕು ಅಂತ. ಆವಾಗ್ಲೇನೆ ನಮಗೆ ಎಲಿಕ್ಸರ್ ಬಾಟ್ಲು ಖಾಲಿ ಆಗಿರೋದನ್ನ